ಸಮಂತಾ ಅವರಿಂದ ವಿಚ್ಛೇದನ ಪಡೆದ ನಂತರ ಶೋಭಿತಾಳನ್ನ ಪ್ರೀತಿಸ್ತಾ ಇದ್ದ ನಾಗ ಚೈತನ್ಯ ಅವರನ್ನ ಎರಡನೇ ಬಾರಿಗೆ ವಿವಾಹವಾದ್ರು. ಆದ್ರೆ ಈಗ ಈ ಮೂವರಿಗೆ ಸಂಬಂಧಿಸಿದ ಒಂದು ವಿಷಯ ವೈರಲ್ ಆಗ್ತಾ ಇದೆ. ಟಾಲಿವುಡ್ ಹೀರೋ ಅಕ್ಕಿನೇನಿ ಉತ್ತರಾಧಿಕಾರಿ ಮತ್ತು ನಾಗಾರ್ಜುನ ಅವರ ಪುತ್ರ ನಾಗ ಚೈತನ್ಯ ಇತ್ತೀಚೆಗೆ ನಟಿ ಶೋಭಿತಾ ಧೂಳಿಪಾಲ್ ಅವರನ್ನ ಎರಡನೇ ಬಾರಿಗೆ ವಿವಾಹವಾದ್ರು. ಕೆಲವು ತಿಂಗಳುಗಳಿಂದ ಡೇಟಿಂಗ್ ಮಾಡ್ತಾ ಇದ್ದ ಈ ಜೋಡಿ ಹೈದರಾಬಾದ್ನ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಕುಟುಂಬ ಸದಸ್ಯರು ಮತ್ತು ಆಪ್ತ ಸ್ನೇಹಿತರ ಸಮ್ಮುಖದಲ್ಲಿ ವಿವಾಹವಾದರು. ಹಿರಿಯರ ಆಶೀರ್ವಾದದೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಈ ಜೋಡಿ ಪ್ರಸ್ತುತ ತಮ್ಮ ವೈವಾಹಿಕ ಜೀವನ ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಅಕ್ಕಿನೇನಿಯ ಅಖಿಲ್ ಅವರ ಮದುವೆಯಲ್ಲಿ ಶೋಭಿತಾ ನಾಗ ಚೈತನ್ಯ ಕಾಣಿಸಿಕೊಂಡಿದ್ರು. ನಾಗ ಚೈತನ್ಯ ಈ ಹಿಂದೆ ನಟಿ ಸಮಂತಳನ್ನ ಪ್ರೀತಿಸಿ ಮದುವೆಯಾದ್ರು. ಅವರು ಒಟ್ಟಿಗೆ ನಟಿಸಿದ ಏ ಮಾಯಾ ಚೇಸಾವೆ ಚಿತ್ರದ ಸಮಯದಲ್ಲಿ ಅವರ ನಡುವೆ ಪ್ರೀತಿ ಬೆಳೆದು ನಂತರ ವಿವಾಹವಾದ್ರು. ಮದುವೆಯ ನಂತರವೂ ಇಬ್ಬರು ಕೆಲವು ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ರು. ಆದ್ರೆ ಅನಿರೀಕ್ಷಿತ ಕಾರಣಗಳಿಂದ ನಾಗ ಚೈತನ್ಯ ಸಮಂತ ವಿಚ್ಛೇದನ ಪಡೆದ್ರು. ಸ್ಟಾರ್ ಜೋಡಿಯಾಗಿ ಉತ್ತಮ ಕ್ರೇಜ್ ಗಳಿಸಿದ್ದ ಈ ಜೋಡಿಯ ವಿಚ್ಛೇದನ ಅಭಿಮಾನಿಗಳಿಗೆ ತೀವ್ರ ನಿರಾಸೆ ಮೂಡಿಸಿತು. ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ವಿಚ್ಛೇದನವನ್ನ ಘೋಷಿಸುವ ಮೂಲಕ ಸ್ಯಾಮ್ ಎಲ್ಲರಿಗೂ ಆಘಾತ ನೀಡಿದ್ರು. ವಿಚ್ಛೇದನದ ನಂತರ ಸಮಂತಾ ಮಯೋಸಿಟಿಸ್ ಎಂಬ ಕಾಯಿಲೆಯಿಂದ ಬಳಲ್ತಾ ಇದ್ರು ಮತ್ತು ಅವರ ಆರೋಗ್ಯವನ್ನು ನೋಡಿಕೊಳ್ಳೋದಕ್ಕೆ ಸ್ವಲ್ಪ ಸಮಯದವರೆಗೆ ಚಲನಚಿತ್ರಗಳಿಂದ ವಿರಾಮ ತೆಗೆದುಕೊಂಡ್ರು. ಈಗ ಅವರು ಮತ್ತೆ ಚಲನಚಿತ್ರಗಳಲ್ಲಿ ನಿರತರಾಗಿದ್ದಾರೆ. ಮತ್ತೊಂದೆಡೆ ನಾಗ ಚೈತನ್ಯ ಕೂಡ ತಮ್ಮ ವೃತ್ತಿ ಜೀವನದತ್ತ ಗಮನ ಹರಿಸಿದ್ದಾರೆ ಮತ್ತು ಸಿನಿಮಾಗಳಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶೋಭಿತಾಳನ್ನ ಪ್ರೀತಿಸಿದ ನಾಗ ಚೈತನ್ಯ ಆಕೆಯನ್ನ ಎರಡನೇ ಬಾರಿಗೆ ವಿವಾಹವಾದ್ರು. ಆದರೆ ನಾಗ ಚೈತನ್ಯ, ಸಮಂತಾ, ಶೋಭಿತಾ ಎಂಬ ಈ ಮೂವರ ಸಂಬಂಧದ ಕುರಿತಾದ ಮಾಹಿತಿಯೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯ ವಿಷಯವಾಗಿದೆ. ನಾಗ ಚೈತನ್ಯ, ಸಮಂತಾ ಮತ್ತು ಶೋಭಿತಾ ಒಟ್ಟಿಗೆ ಚಿತ್ರದಲ್ಲಿ ನಟಿಸುವ ಅವಕಾಶವನ್ನು ಕಳೆದುಕೊಂಡ್ರು. ಆ ಚಿತ್ರದ ಹೆಸರು ಮಜ್ಲಿ. ಇದು ನಾಗ ಚೈತನ್ಯ ಅವರ ವೃತ್ತಿ ಜೀವನದಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಶಿವ ನಿರ್ವಾಣ ನಿರ್ದೇಶನದ ಈ ಚಿತ್ರದಲ್ಲಿ ದಿವ್ಯಾಂಕ ಕೌಶಿಕ್ ನಿರ್ವಹಿಸಿದ ಪಾತ್ರಕ್ಕೆ ಶೋಭಿತಾ ಅವರನ್ನ ಆರಂಭದಲ್ಲಿ ಆಯ್ಕೆ ಮಾಡಲಾಯಿತು. ಇದಲ್ಲದೆ ಅವರೊಂದಿಗೆ 2 ಅಥವಾ 3 ದೃಶ್ಯಗಳನ್ನು ಚಿತ್ರೀಕರಿಸಲಾಯಿತು. ಆದರೆ ಕೆಲವು ಕಾರಣಗಳಿಂದಾಗಿ ಅವರು ಚಿತ್ರದಿಂದ ಹೊರಬಂದರು ಮತ್ತು ದಿವ್ಯಾಂಕ ಕೌಶಿಕ್ ಅವರನ್ನ ಆ ಪಾತ್ರಕ್ಕೆ ಆಯ್ಕೆ ಮಾಡಲಾಗಿದೆ ಅಂತ ವರದಿಯಾಗಿದೆ. ಈ ಕುತೂಹಲಕಾರಿ ಬೆಳವಣಿಗೆಯ ನಂತರ ನಾಗ ಚೈತನ್ಯ, ಸಮಂತಾ ವಿಚ್ಛೇದನ ಪಡೆದರು ಮತ್ತು ಶೋಭಿತಾ ನಾಗ ಚೈತನ್ಯ ಒಂದಾದರು.